ಕನ್ನಡ ಇಂಡಸ್ಟ್ರಿಲಿ ಎಷ್ಟೋ ಸಿನಿಮಾಗಳ ಕತೆ, ಸ್ಕ್ರೀನ್ ಪ್ಲೇ, ಕಾನ್ಸೆಪ್ಟ್ ಎಲ್ಲ ಚೆನ್ನಾಗಿದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಸದ್ದು ಮಾಡಲಿಲ್ಲ. ಅಂತ ಸಿನಿಮಾಗಳು ಯಾವ್ಯಾವು ಅಂತ ಅಂದ್ರೆ ಉಳಿದವರು ಕಂಡಂತೆ, ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಕೆಂಡ ಸಂಪಿಗೆ, ಯೂ ಟರ್ನ್, ತಿಥಿ, ರಾಮ ರಾಮರೇ, ಒಂದು ಮೊಟ್ಟೆಯ ಕತೆ, ಬೆಲ್ ಬಾಟಮ್, ಕವಲುದಾರಿ, ಆಕ್ಟ್ 1978. ಇಷ್ಟು ಸಿನಿಮಾಗಳು ಕಾನ್ಸೆಪ್ಟು, ಕತೆ ಎಲ್ಲ ಚೆನ್ನಾಗಿದ್ರು ಕೂಡ ಬಾಕ್ಸ್ ಆಫೀಸ್ ನಲ್ಲಿ ಅದು ಸದ್ದು ಮಾಡಲಿಲ್ಲ. ಅವ್ರ ಬ್ಯಾಡ್ ಲಕ್ ಅಥವಾ ಒಂದಷ್ಟು ಜನರಿಗೆ ಆ ಕತೆ ಇಷ್ಟ ಆಗ್ಲಿಲ್ವೋ, ಅಂಡ್ ಆ ಕತೆ ತುಂಬಾ ಲ್ಯಾಗ್ ಆಯ್ತು, ಎಲ್ಲ ಸ್ಲೋ ನರೇಷನ್ ಆಯ್ತು, ಅಥವಾ ಕ್ಲಾಸ್ ಅಂಡ್ ಮಾಸ್ ಆಡಿಯನ್ಸ್ಗೆ ರೀಚ್ ಆಗಿಲ್ವೋ. ಸೊ ಒಂದಷ್ಟು ರೀಸನ್ಗಳು ಈ ಸಿನಿಮಾ ಫ್ಲಾಪ್ ಆಗೋಕ್ಕೆ ಇರ್ಬೋದು. ಬಟ್ ಈ ಸಿನಿಮಾ ಮಾಡಿರುವಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಗಳಾಗಿರ್ಬೋದು, ಯಾರೇ ಇದ್ರು ಕೂಡ, ಸೊ ಈ ಸಿನಿಮಾಗಳು ಆ ಬಾಕ್ಸ್ ಆಫೀಸ್ ನಲ್ಲಿ ಫೇಲ್ ಆಗಿದ್ರು ಕೂಡ ಈ ಸಿನಿಮಾ ಮುಖಾಂತರ ಬಂದಂತ ಎಷ್ಟೋ ತಂತ್ರಜ್ಞರು ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆ ಹೆಸರುಗಳನ್ನ ಮಾಡಿದ್ದಾರೆ. ಅಂದ್ರೆ ಸೊ ಈ ಸಿನಿಮಾಯಿಂದ ಇವ್ರಿಗೆ ಹೊಸ ಉರುಪುಗಳು ಸಿಕ್ತು ಅಂತ ಅಂದ್ರೆ ಅದು ಸುಳ್ಳಲ್ಲ. ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.